ಇನ್ನಿದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಬೆಳಗ್ಗೆ 12 ಗಂಟೆಗೆ ಹೋಗಿದ್ದೆ. ನಾನು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 80% 70% ಅಡುಗೆಗಳೆಲ್ಲ ಆಗೋಗಿತ್ತು. ಇನ್ನು ಕಬಾಬ್ ಮಾಡೋದು, ವಡೆ ಹಾಕೋದು ಅದು ಮಾತ್ರನೇ ಇತ್ತು. ಕಬಾಬ್ನ ಬಿಡ್ತಿದ್ರು ಎಣ್ಣೆಯಲ್ಲಿ ಫಸ್ಟು, ಯಾಕೆಂದರೆ ಎಡೆಗೆಲ್ಲ ಎತ್ತಿಕ್ಬಿಡ್ಬೇಕಲ್ವ, ಮಕ್ಕಳು ಓಡಾಡ್ಕೊಂಡು ಎಂಜಲ್ ಮಾಡಿಬಿಡ್ತಾರೆ, ಎಂಜಲ್ ಇಡಬಾರ್ದು ಅಂತ ಹೇಳ್ಬಿಟ್ಟು ಕಬಾಬ್ನ ಮುಂಚೆನೇ ಪ್ಲೇಟ್ಗೆ ಹಾಕಿ ಎತ್ತಿಡ್ತಾ ಇದ್ವಿ. ಹಾಗೆ ನನ್ನ ತಮ್ಮ ಫೋಟೋಗೆಲ್ಲ ಅಲಂಕಾರ ಮಾಡ್ತಿದ್ರು. ಜಸ್ಟ್ ಅಲ್ಲಲ್ಲಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ, ಫುಲ್ ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ನಾನು ಈ ಕಡೆ ವಡೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಡೆನ ಬಿಡ್ತಾ ಇದ್ದೀನಿ. ವೆಜ್ಜು ನಾನ್ ವೆಜ್ ಎರಡನ್ನೂ ಇತ್ತು. ನಮ್ಮಮ್ಮ ಮುದ್ದೆ ಮಾಡ್ಕೊಳ್ತಾ ಇದ್ರು. ಹಾಗೆ ತುಂಬ ದಿವಸ ಆಗಿತ್ತಲ್ಲ ಮಾತಾಡಿಕೊಂಡು ಅಂತ ಹೇಳ್ಬಿಟ್ಟು ವಡೆ ಮಾಡ್ತಾನೆ ಸ್ವಲ್ಪ ಮಾತಾಡ್ಕೊಂಡು, ಕೆಲವೊಂದು ಸರಿ ನಮ್ಮವರೇ ನಮ್ಮ ಹತ್ರ ಎಷ್ಟು ನಾಟಕ ಮಾಡ್ತಾರೆ ಅಂತಂದರೆ ಅವ್ರಿಗೇನು ಗೊತ್ತೇ ಆಗಲ್ವೇನೋ, ಪಾಪ ಅನ್ನೋ ಥರ ಇರ್ತಾರೆ. ಎಲ್ಲನೂ ನಮ್ಮ ಹತ್ರನೇ ಅಡ್ವೈಸ್ನ ತೊಗೊಳ್ತಾ ಇರ್ತಾರೆ. ಸೊ ನಾವು ಅದೇ ಥರ ದಡ್ಡಿ ಥರನೇ ನೀನು ಹಂಗಿರಬೇಕು ಹಿಂಗಿರಬೇಕು ಇವ್ರ ಹತ್ರ ಅಂತ ಎಲ್ಲನೂ ಹೇಳ್ಕೊಟ್ಬಿಟ್ಟಿರ್ತೀವಿ. ಆ್ಯಂಡ್ ಅವರು ಅದೇ ಬುದ್ಧಿನ ಒಂದಲ್ಲ ಒಂದು ದಿವಸ ನಮ್ಮ ಹತ್ರ ತೋರಿಸ್ದಾಗ ಹೆಂಗಾಗುತ್ತೆ ಅಂದರೆ, ನಮ್ಮ ಚಪ್ಪಲಿನ ನಾವೇ ತೊಗೊಂಡು ಹೊಡ್ಕೊಂಡಂಗೆ ಆಗುತ್ತೆ. ಸೊ ಯಾರಿಗೂ ಅಷ್ಟೇ ಜೀವನದಲ್ಲಿ ಅಡ್ವೈಸ್ನ ಮಾತ್ರ ಕೊಡೋಕೆ ಹೋಗ್ಬಿಡಿ. ಅವ್ರು ಹೆಂಗಾದರೂ ಸಾಯಲಿ, ಹೆಂಗಾದರೂ ಇರಲಿ.